Hello guys, namaste. Process of planning. First one, perception of opportunities. Second one, establishment of objectives. Third one, planning premises. Fourth one, identification of alternatives. Fifth one, evaluation of alternatives. Sixth one, choice of alternative. Seventh one, formulation of supporting plan. Eighth one, establishing sequence of activities. First one, perception of opportunities. First, we see what chance available. For example, a student sees an opportunity to start a YouTube channel for BBA students. ಮೊದಲು ಯಾವ ಅವಕಾಶಗಳು ಲಭ್ಯವಿದೆ ಎಂದು ನೋಡೋಣ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ BBA ವಿದ್ಯಾರ್ಥಿಗಳಿಗಾಗಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುವ ಅವಕಾಶವನ್ನು ನೋಡುತ್ತಾರೆ. ಸೆಕೆಂಡ್ ಒನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಬ್ಜೆಕ್ಟಿವ್ಸ್. ಡಿಸೈಡ್ ವಾಟ್ ಯು ವಾಂಟ್ ಟು ಅಚೀವ್. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಗೆಟ್ 10,000 ಸಬ್ಸ್ಕ್ರೈಬರ್ಸ್ ಇನ್ 1 ಇಯರ್. ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ನಿರ್ಧರಿಸಿ. ಫಾರ್ ಎಕ್ಸಾಂಪಲ್, ನಾನು ಒಂದು ವರ್ಷದಲ್ಲಿ 10,000 ಚಂದಾದಾರರನ್ನು ಪಡೆಯಲು ಬಯಸುತ್ತೇನೆ. ಥರ್ಡ್ ಒನ್, ಪ್ಲಾನಿಂಗ್ ಪ್ರಿಮೈಸಸ್. ಮೇಕ್ ಅಸ್ಯೂಮ್ಷನ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಪ್ಲಾನಿಂಗ್. ಫಾರ್ ಎಕ್ಸಾಂಪಲ್, ಇಂಟರ್ನೆಟ್ ಈಸ್ ಅವೈಲೇಬಲ್, ಟೈಮ್ ಈಸ್ 1 hour, ಡೈಲಿ ಆಡಿಯನ್ಸ್ ಈಸ್ ಸ್ಟೂಡೆಂಟ್ಸ್. ಇದರರ್ಥ ಯೋಜನೆಗಾಗಿ ಊಹೆಗಳು ಮತ್ತು ಷರತ್ತುಗಳನ್ನು ಮಾಡಿ. ಉದಾಹರಣೆ, ಇಂಟರ್ನೆಟ್ ಲಭ್ಯ ಸಮಯ ದಿನಕ್ಕೆ 1 ಗಂಟೆ. ಫೋರ್ತ್ ಒನ್, ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ಸ್. ಥಿಂಕ್ ಆಫ್ ಡಿಫರೆಂಟ್ ವೇಸ್ ಟು ರೀಚ್ ದ ಗೋಲ್. ಫಾರ್ ಎಕ್ಸಾಂಪಲ್, ಶಾರ್ಟ್ ವಿಡಿಯೋಸ್, ಲಾಂಗ್ ಲೆಕ್ಚರರ್ಸ್, ಮೋಟಿವೇಶನಲ್ ಕಂಟೆಂಟ್. ಗುರಿಯನ್ನು ತಲುಪಲು ವಿಭಿನ್ನ ಮಾರ್ಗಗಳ ಬಗ್ಗೆ ಯೋಚಿಸಿ. ಉದಾಹರಣೆಗೆ, ಸಣ್ಣ ವಿಡಿಯೋಗಳು, ದೀರ್ಘ ಉಪನ್ಯಾಸಗಳು, ಪ್ರೇರಕ ವಿಷಯ ಇತ್ಯಾದಿ. ಫಿಫ್ತ್ ಒನ್, ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ಸ್. ಚೆಕ್ ವಿಚ್ ಆಪ್ಷನ್ ಈಸ್ ಬೆಸ್ಟ್. ಫಾರ್ ಎಕ್ಸಾಂಪಲ್, ಶಾರ್ಟ್ ವಿಡಿಯೋಸ್ ನೀಡ್ ಲೆಸ್ ಟೈಮ್ ಆ್ಯಂಡ್ ರೀಚ್ ಮೋರ್ ಪೀಪಲ್. ಯಾವ ಆಯ್ಕೆಯು ಉತ್ತಮವಾಗಿದೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಸಿಕ್ಸ್ತ್ ಒನ್, ಚಾಯ್ಸ್ ಆಫ್ ಆಲ್ಟರ್ನೇಟಿವ್. ಸೆಲೆಕ್ಟ್ ದಿ ಬೆಸ್ಟ್ ಆಪ್ಷನ್. ಫಾರ್ ಎಕ್ಸಾಂಪಲ್, ಚೂಸ್ ಟು ಮೇಕ್ ಶಾರ್ಟ್ ಎಜುಕೇಷನಲ್ ವಿಡಿಯೋಸ್. ಉತ್ತಮ ಆಯ್ಕೆಯನ್ನು ಆರಿಸುವುದು. ಉದಾಹರಣೆಗೆ, ಸಣ್ಣ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲು ಆಯ್ಕೆ ಮಾಡುವುದು. ಸೆವೆಂತ್ ಒನ್, ಫಾರ್ಮುಲೇಷನ್ ಆಫ್ ಸಪೋರ್ಟಿಂಗ್ ಪ್ಲಾನ್. ಮೇಕ್ ಎಕ್ಸ್ಟ್ರಾ ಪ್ಲಾನ್ಸ್ ಟು ಸಪೋರ್ಟ್ ದ ಮೇನ್ ಪ್ಲಾನ್. ಫಾರ್ ಎಕ್ಸಾಂಪಲ್, ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ಪೋಸ್ಟಿಂಗ್ ಶೆಡ್ಯೂಲ್ಸ್. ಮುಖ್ಯ ಯೋಜನೆಯನ್ನು ಬೆಂಬಲಿಸಲು ಹೆಚ್ಚುವರಿ ಯೋಜನೆಗಳನ್ನು ಮಾಡುವುದು. ಸ್ಕ್ರಿಪ್ಟ್ ಬರೆಯುವುದು, ಸಂಪಾದನೆ, ಪೋಸ್ಟ್ ಮಾಡುವುದು. ಏಟ್ತ್ ಒನ್, ಎಸ್ಟಾಬ್ಲಿಷಿಂಗ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್. ಡಿಸೈಡ್ ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ಆಫ್ ವರ್ಕ್. ಫಾರ್ ಎಕ್ಸಾಂಪಲ್, ಸ್ಕ್ರಿಪ್ಟ್, ರೆಕಾರ್ಡ್, ಎಡಿಟ್, ಅಪ್ಲೋಡ್, ಶೇರ್. ಕೆಲಸದ ಹಂತವಾಗಿ ಕ್ರಮವನ್ನು ನಿರ್ಧರಿಸಿ. ಉದಾಹರಣೆಗೆ, ಸ್ಕ್ರಿಪ್ಟ್ ರೆಕಾರ್ಡ್ ಮಾಡುವುದು, ಸಂಪಾದಿಸುವುದು, ಅಪ್ಲೋಡ್ ಮಾಡುವುದು, ಹಂಚುವುದು. ಥ್ಯಾಂಕ್ ಯು.